ಬನ್ನಿ ಮೇಡಮ್, ಬನ್ನಿ ಸರ್, ನೀವು ಎಲ್ಲ ಬನ್ನಿ. ಬನ್ನಿ. ತಪ್ಪೇನು ಮಾಡಿದ್ದೀವಿ ಆ ಥರ ಎದುರ್ಕೊಳ್ಳೋಂಥದ್ದು ಏನಿದೆ ಸೈಲೆಂಟ್ ಮಾಡ್ಬಿಡಿ ಎಲ್ಲ ಫೋನ್ ಸೈಲೆಂಟ್. ಮನು ಅವ್ರು ಬರ್ತಾರೆ ಅಂತ ಹೇಳಿದ್ರು. ಸೊ ಸಡನ್ ಆಗಿ ಅದು ಕ್ಯಾನ್ಸಲ್ ಆಯಿತು. ಸೊ ಏನಾಯ್ತು ಆ್ಯಕ್ಚುಲಿ ಅಂತ ನಿಮ್ಗೇನೋ ಗೊತ್ತಾಯ್ತು? ಸರ್ ಹೇಳಿದಾರಲ್ಲ ಅದೇ ಥರ ಅವರು ಅದೇನೋ ಬೇಡ ಅಂತ. ಆಮೇಲೆ ಫೋನ್ ಮಾತಾಡಿದ್ರಾ, ಮೀಟ್ ಮಾಡಿದ್ರಾ, ಹೇಗೆ ಏನಾದ್ರು? ಹೌದು, ಮಾತಾಡಿ ಮೀಟ್ ಮಾಡಿದ್ವಿ. ಓಕೆ, ಏನು ಹೇಳಿದ್ರು ಮನು ಅವರು? ಏನೂ ಇಲ್ಲ ಸರ್, ಪಾಪ ಅವ್ರು ಇನ್ನೂ ಅದೇ ಯೋಚನೆಯಲ್ಲಿದ್ದಾರೆ. ಪಾಪ ನಿನ್ನೆ ಇನ್ನೂ ಜೇಸಿಂದ ಬಂದಿದ್ದಾರೆ, ಅದರಲ್ಲೇ ಏನು ಮಾತಾಡೋದು. ಆಮೇಲೆ ನಿಮಗೆ ಕೇಳಬೇಕು, ಅಂದರೆ ಪ್ರೆಸ್ ಮೀಟ್ ಏನಾರು ಮಾಡ್ತಾರಾ ಮನು ಅವರು? ಮೀಡಿಯಾ ಮುಂದೆ ಬಂದು ಮಾತಾಡ್ತಾರಾ? ಕ್ಲಾರಿಫೈ ಎಲ್ಲ ನೀಟಾಗಿ ಎಲ್ಲ ಹೇಳ್ತಾರಾ? ಅದ್ರ ಬಗ್ಗೆ ಅವ್ರಿಗೂ ಐಡಿಯಾ ಇದೆ. ಏನಾದ್ರು ಹೇಳಿದ್ರಾ ನಿಮಗೆ ಮೀಟ್ ಮಾಡಬೇಕು? ಏನು ಮಾತಾಡಿಲ್ಲ ಸರ್. ಓಕೆ, ಏನೂ ಹೇಳಿಲ್ಲ ಅದ್ರ ಬಗ್ಗೆ. ಓಕೆ, ಸಿನಿಮಾ ನಿಮಗೆ 3ನೇ ವಾರ ಹೋಗ್ತಿರೋದ್ರಿಂದ ಹೆಂಗಿದೆ ಮ್ಯಾಮ್ ರೆಸ್ಪಾನ್ಸ್ ಎಲ್ಲ? ಹೆಂಗೆ ನಡೀತಾ ಇದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಅದೇ ಸಿನಿಮಾ 3ನೇ ವಾರ ಕಾಲಿಟ್ಟಿದೆ. ಸೊ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ, ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. 3ನೇ ವಾರ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ಬಂದು ನೋಡ್ತಾ ಇದ್ದಾರೆ. ಓಕೆ, ಕಲೆಕ್ಷನ್ ವೈಸ್ ಹೆಂಗಿದೆ ಸರ್ ಸಿನಿಮಾ? ಕಲೆಕ್ಷನ್ ವೈಸ್ ಓವರಾಲ್ ಈ ವಾರ ಎಲ್ಲ ಮುಗಿದು ಸರ್, ಅವಾಗ ಒಂದು ಐಡಿಯಾ ಸಿಗುತ್ತೆ. ಬಟ್ ಸೆಕೆಂಡ್ ವೀಕು ಕೂಡ ಚೆನ್ನಾಗಿತ್ತು. ಸೊ ಓಕೆ, ಪ್ರೊಡ್ಯೂಸರ್ಗೆ ಲಾಸ್ ಅಂತ ಏನಿಲ್ಲ. ಇನ್ನು ನಮಗೆ ಬಿಸ್ನೆಸ್ ಮಾರ್ಕೆಟ್ ಇನ್ನೂ ಚೆನ್ನಾಗಿರೋದ್ರಿಂದ ಸೊ ನಾವೇನು ಬಿಸ್ನೆಸ್ ಮಾಡೋದು ಸಿನಿಮಾ ಆಗುತ್ತೆ. ಆ್ಯಂಡ್ ಇವತ್ತು ಶೋ ಇತ್ತು, ಮನು ಅವರು ಬರ್ತಾರೆ, ರಿಲೀಸ್ ಆಗಿದ್ದಾರೆ ಅಂತ ಇನ್ಫಾರ್ಮೇಷನ್. ಹೌದು. ಸೊ ಏನಕ್ಕೆ ಶೋ ಏನಾಯ್ತು ಸರ್? ಏನಕ್ಕೆ ಪ್ರಾಬ್ಲಮ್ ಆಯಿತು? ಶೋ ಇದೆ, ಶೋ ನಡೀತಾ ಇದೆ. ಶೋ ಸ್ಟಾರ್ಟ್ ಆಗಿ ಜನ ಕೂಡ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಅದು ಕೆಲವು ಪ್ರೋಟೋಕಾಲ್ಸ್ ಇರುತ್ತಲ್ಲ. ಈಗ ನಾವು ಅಂದ್ಕೊಂಡ್ವಿ ಬರ್ಬೋದು, ನೋಡ್ಬೋದು. ಅವನು ಸಿನಿಮಾ ನೋಡಿರಲಿಲ್ಲ, ನೋಡಬೇಕು ಅಂತಿದ್ದ. ಸರಿ, ಹಾಗೆ ಒಂದು ಸಿನಿಮಾ ನೋಡೋ ಥರ ಪ್ಲ್ಯಾನ್ ಇತ್ತು. ಸೊ ಸ್ಟೇಷನ್ನಿಂದ ಕಾಲ್ ಬಂದಿದೆ ಅವ್ರಿಗೆ, ಬಂದು ಇಲ್ಲೊಂದು ಸೈನನ್ನು ಮಾಡೋದು. ನಿನ್ನೆ ತಾನೇ ಬಂದಿದ್ದಾರೆ, ಅವ್ರದ್ದೇನೋ ಪ್ರೋಟೋಕಾಲ್ಸ್. ಸೊ ಅಲ್ಲಿಗೆ ಹೋಗಿದ್ದಾರೆ. ಸೊ ಈಗ ಬೇಡ ಇಮಿಡಿಯೇಟ್ ಆಗಿ ಅಂತ ಅವರೇನೋ ಒಂದು ಸ್ವಲ್ಪ ತಡೆ ಇರ್ತಿದ್ದಾರೆ. ಈಗಿರೋ ಪರಿಸ್ಥಿತಿಗೆ ಸಡನ್ನಾಗಿ ಬೇಡ, ಸೊ ಒಂದು ಸ್ವಲ್ಪ ಟೈಮ್ ತಗೊಂಡು ಹೊರಗಡೆ ಹೋಗೋಣ. ನಿಮ್ಮ ಮೂಲಕ ಏನಾದ್ರು ಪ್ರೆಸ್ ಮೀಟ್ ಮಾಡಿ ಸೊ ಇರೋ ಗೊಂದಲಗಳಿಗೆ ಏನಾದ್ರು ಪರಿಹಾರ ಮಾಡುವಂತಹ ಸಾಧ್ಯತೆ ಇದೆ? ಎಲ್ಲ ಕ್ಲಿಯರ್ ಆಗಿದೆಯಲ್ಲ, ಇನ್ನೇನು ಗೊಂದಲ ಇದೆ? ಇನ್ನೂ ಗೊಂದಲ ಇದೆ ಅಂದರೆ ಅದು ಆಡಿಯೋ, ಅದು ಅವ್ರದ್ದು ಅಲ್ವಾ, ಅದೆಲ್ಲ ತುಂಬ ನಡೀತಾ ಇದೆ ಚರ್ಚೆಗಳು. ಅದು ಅದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಏನಿದೆ, ಇಲ್ಲ ಕಾನೂನು ಏನಿದೆ, ಅವ್ರು ನೋಡ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ನಾವುಗಳು ಮಾತಾಡೋಷ್ಟು ನಮಗೆ ಐಡಿಯಾ ಇಲ್ಲ. ಸೊ ಅದು ಕಾನೂನು ಇದೆಯಲ್ಲ, ಅದ್ರ ಬಗ್ಗೆ ಅವ್ರು ನೋಡ್ಕೊತಾರೆ. ನಾವು ನಮ್ಮ ಸಿನಿಮಾದಷ್ಟೇ ನಾವು ವಿಷಯ ಮಾತಾಡ್ಬೋದು. ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಮಾತಾಡಿ ಮತ್ತೆ ಅದೊಂದು ಕಾಂಟ್ರವರ್ಸಿ ಯಾಕೆ ನಾವು ಸುಮ್ಮನೆ ಮೈ ಮೇಲೆ ಇರ್ಬೋದು.